ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ಅಹಿಂದ ಚಳವಳಿಯ ಭವಿಷ್ಯ, ಸಚಿವ ಸಂಪುಟದ ವಿಸ್ತರಣೆ ಹಾಗೂ ಸಿದ್ದರಾಮಯ್ಯನವರ ರಾಜಕೀಯ ನಡೆ ಕುರಿತು ಬೆಳಗಾವಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಏನದು ಹೇಳಿಕೆ? ಇಲ್ಲಿದೆ ಸಂಪೂರ್ಣ ವಿವರ. ಚರ್ಚೆ ಹೌದು, ಸಾಯಂಕಾಲ ಅಲ್ಲಿ ಭಾಗವಹಿಸ್ತಾರೆ. ತಂದೆಯವರು ಈಗ್ಲೂ ಇದ್ದಾರೆ. ಸೊ ಅವ್ರು ಹೇಳಿದ್ದಾರೆ, ಅವರು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಇರ್ತೀನಿ, ಮತ್ತೆ ಎಲ್ಲಾ ಹಿಂದ ವರ್ಗಗಳು ಇರ್ಬೋದು, ಯಾವುದೇ ದುರ್ಬಲ ವರ್ಗದವ್ರು ಇರ್ಬೋದು, ಅವ್ರ ಪರವಾಗಿ ಇನ್ನೂ ರಾಜಕಾರಣ ಮಾಡ್ತೇನೆ, ಅವ್ರ ಪರವಾಗಿ ದನಿ ಎತ್ತುತ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಭವಿಷ್ಯದಲ್ಲೂ ಕೂಡ ಅಹಿಂದ ಒಂದು ಏನ್ ಚಳುವಳಿ ಇದೆ ಅದು ಮುಂದುವರಿಬೇಕು. ನಾ ಹಿಂದೆ ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಅದ್ರ ಬಗ್ಗೆ ನಾಯಕತ್ವ ತೆಗೆದುಕೊಳ್ಳಿ ಅಂತ. ಸೊ ಹಾಗಾಗಿ ಯಾವ್ದೇ ನಾಯಕರು ಇರ್ಬೋದು, ಬಹಳಷ್ಟು ಜನ ಇಂದ ಚಳುವಳಿ ನಂಬಿಕೆ ಇಟ್ಕೊಂಡಿರುವಂತ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಸೊ ಯಾವ್ದೇ ನಾಯಕರು ಈ ವರ್ಗಗಳ ಒಂದು ಹಿತಾಸಕ್ತಿಯನ್ನ ಕಾಪಾಡಕ್ಕೆ ಮುಂದೆ ಬಂದ್ರೆ, ಅದ್ರ ಪರವಾಗಿ ಕೆಲಸ ಮಾಡಿದ್ರೆ, ಅವ್ರ ಪರವಾಗಿ ದನಿ ಎತ್ತಿದ್ರೆ ಸಹಜವಾಗಿ ಅವರೇ ನಾಯಕರಾಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಮತ್ತು ನಿಮ್ ತಂದೆಯವ್ರ ನಡುವೆ ಸರಿ ಇಲ್ಲ ಅನ್ನುವಂಥದ್ದು ಈಗಾಗಲೇ ಬಹಳಷ್ಟು ಬಾರಿ ಇದ್ರ ಬಗ್ಗೆ ಆನ್ಸರ್ ಮಾಡಿದೀನಿ. ನನಗ್ ಗೊತ್ತಿರೋ ರೀತಿ ಅದೇ ರೀತಿ ಯಾವುದೇ ವೈಮನಸ್ಯ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ. ಯಾಕೆ ಸೃಷ್ಟಿ ಮಾಡ್ತಾ ಇದ್ರು ಸ್ವಲ್ಪ ಪದೇ ಪದೇ? ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಆಯ್ತು. ತಂದೆಯವರು ರೆಸಿಗ್ನೇಷನ್ ಕೊಟ್ಟಾಗ ಅವ್ರು ಇರ್ಬೋದು, ಇದಕ್ಕೆ ಇವ್ರ ಕಾರಣ ಇರ್ಬೋದು, ಅವ್ರ ಕಾರಣ ಇರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಊಹಾಪೋಹಗಳು ಹರಡಾಡ್ತು. ಸೊ ಆ ಕಾರಣದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿತ್ತು. ಅದು ಸ್ವಲ್ಪ ಹಾಗೆ ಒಂದು ಊಹಾಪೋಹಗಳು ಹಂಗೆ ಹರಡ್ಕೊಂಡಿದ್ರು. ಸತೀಶ್ ಜಾರಕಿಹೊಳಿ ಅವರೇ ಒಪ್ಕೊಂಡಿದ್ದಾರೆ. ನನಗ್ ಗೊತ್ತಿಲ್ಲ, ಹಾಗೆ ನೀವು ಅವ್ರನ್ನೇ ಕೇಳ್ಬೇಕು. ಸಂಪುಟ ವಿಸ್ತರಣೆ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆ ಕೊಡಗು. ಇಲ್ಲಿ ಅಹಿಂದ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮಂತ್ರಿಗಳನ್ನೇ ಹೆಚ್ಚಿಗೆ ಮಾಡ್ತಾರೆ. ಅಹಿಂದಕ್ಕೆ ಏನಾದ್ರು ಹೆಚ್ಚಿಗೆ ಒತ್ತ ಕೊಡ್ಲಾಗ್ತದ ಬೆಳಗಾವಿಯಲ್ಲಿ? ಈಗ ಯಾವುದೇ ಒಂದು ಸಂಪುಟ ರಚನೆ ಮಾಡ್ಬೇಕಾದ್ರೆ ಅದ್ರೊಳಗೆ ಎಲ್ಲಾ ಹೆಚ್ಚು ಸಮುದಾಯಗಳ ಒಂದು ಪ್ರಾತಿನಿಧ್ಯ ಇರಬೇಕು. ಅದ್ರೊಳಗೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾರೆ, ಪ್ರಾತಿನಿಧ್ಯ ಕಡಿಮೆ ಇರ್ತಿರುತ್ತೆ, ಅಂತವ್ರನ್ನ ಸೇರಿಸುವಂತ ಪ್ರಯತ್ನ ಮಾಡ್ಬೇಕು. ಹೊಸಬ್ರು ಕೂಡ ಇರ್ಬೇಕು, ಹಳಬ್ರು ಕೂಡ ಇರ್ಬೇಕು. ಇದನ್ನೆಲ್ಲ ಯೋಚನೆ ಮಾಡೇ ನಮ್ಮ ವರಿಷ್ಠರು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸೊ ನಂಗೆ ನಂಬಿಕೆ ಇದೆ, ಎಲ್ಲಾ ಸಮುದಾಯಗಳಿಗೂ ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ, ಅದೇ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ. ಓಕೆ ಸರ್, ಸಾಕು ಬಿಡಿ. ಈಗ ಕಾರ್ಯಕರ್ತರು ಬಂದಿದ್ದಾರೆ, ಮೊದ್ಲಿಂದಾನು ಅವರು ಕೂಡ ಅದೇ ಆಗಿದೆ. ಈಗ ಮೊದ್ಲಿಂದ ಅವ್ರ ನಿಲುವಿದೆ ಇದೆ. ಮತ್ತೆ ನೇರವಾಗಿ ಮಾಧ್ಯಮದವರು ಈ ಪ್ರಶ್ನೆ ಕೇಳಿದಾಗ್ಲೂ ಕೂಡ ಅವ್ರು ಉತ್ತರ ಮಾಡಿದ್ದಾರೆ. ಮತ್ತೆ ಹೊಸದಾಗಿ ನಾನೇನ್ ಹೇಳೋದು, ಅವ್ರ ಮೊದ್ಲಿಂದನೂ ಕೂಡ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದ ಜನರ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇನ್ನೇನ್ ಕதை? ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಚುನಾವಣಾ ರಾಜಕೀಯ ನಿವೃತ್ತಿ ವರ್ಣದಿಂದ ಯಾರು ವರ್ಣದಿಂದ ನಾನೇ ನಿಂತ್ಕೊಳ್ತೀನಿ. ಹಿಂದೇನು ಕೂಡ ನಾನೇ ಅಲ್ಲಿ ನಿಂತು ಶಾಸಕನಾಗಿದ್ದೆ. ಈಗ ತಂದೆಯವ್ರ ಮುಂದೆ ಚುನಾವಣೆ ನಿಲ್ಲಿಲ್ಲ ಅಂತಂದ್ರೆ ಆ ಕ್ಷೇತ್ರ ನಾನೇ ಪ್ರತಿನಿಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಚುನಾವಣೆಗೆ ನಿಂತ್ಕೊಳ್ತೀನಿ. ಅಹಿಂದ ಚಳವಳಿ ಮುಂದುವರಿಯಬೇಕು ಎಂದಿರುವ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯನವರ ನಡುವೆ ಯಾವುದೇ ಮನಸ್ತಾಪವಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕದರ್ಶನ್ ಡಿಜಿಟಲ್ನ ನೋಡ್ತಾ ಇರಿ.